ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನೀವು ಈ ವಿಡಿಯೋ ನೋಡುವುದರಿಂದ ಖಂಡಿತವಾಗಿಯೂ ನಿಮ್ಮ ಜೀವನ ಬದಲಾಗುತ್ತದೆ. ಯಾರಿಗೆ ನೀನು ಅಗತ್ಯವೋ ಅವರು ಹುಡುಕುತ್ತಾರೆ. ಯಾರನ್ನು ನೀನು ಹುಡುಕಬೇಕು ಅನಿಸುತ್ತಿದೆಯೋ ಅವರು ನಿನ್ನ ಭಾಗ್ಯವಲ್ಲ. ಬದುಕು ಜನರ ಹಿಂದೆ ಓಡುವುದಲ್ಲ, ನಿನ್ನವರು ಗುರುತಿಸುವುದೇ ಕಲಾ. ಪ್ರೀತಿಯಲ್ಲಿ ಸೋತವರು ಜೀವನದಲ್ಲಿ ಜಾಸ್ತಿ ಗೆಲ್ಲುತ್ತಾರೆ. ಏಕೆಂದರೆ ಹೃದಯ ಒಮ್ಮೆ ಒಡೆಯದರೆ ಮನಸ್ಸು ಉಕ್ಕಾಗುತ್ತದೆ. ಕಷ್ಟ ಬಂದಾಗ ದೇವರನ್ನು ಕೇಳಬೇಡ, ಏಕೆ ನನಗೆ ಕೇಳಿ ಇದರೊಳಗೆ ನನಗೆ ಯಾವ ಪಾಠ ಇದೆ. ಪ್ರತಿ ನೋವಿನ ಹಿಂದೆ ಒಂದು ಜ್ಞಾನ ಅಡಗಿದೆ. ನಿನ್ನ ಮೌಲ್ಯ ಅರಿಯೋದಕ್ಕೆ ಜಗತ್ತು ತಡ ಮಾಡಬಹುದು, ಆದರೆ ನಿನ್ನ ಮೌಲ್ಯ ಮರೆತು ಬಿಡಬೇಡ. ಸಂಪೂರ್ಣ ಜೀವನ ಯಾರಿಗೂ ಸಿಗಲ್ಲ, ಆದರೆ ಹೊಸ ಆರಂಭ ಎಲ್ಲರಿಗೂ ಸಿಗುತ್ತದೆ. ಪ್ರತಿ ಬೆಳಗ್ಗೆ ಒಂದು ಹೊಸ ಅವಕಾಶವಾಗಿದೆ. ನಿನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳುವವರು ಇರಬೇಕು. ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವವರಿಗಾಗಿ ನಿನ್ನ ಹೃದಯ ಒಡೆಯಬೇಡ. ಬದುಕಿನಲ್ಲಿ ದೊಡ್ಡವರಾಗಬೇಕೆಂದರೆ ಒಂದೊಂದರ ನೋವನ್ನು ದಾಟಲೇಬೇಕು. ಆ ನೋವು ನಿನ್ನನ್ನು ರೂಪಿಸುತ್ತದೆ. ಬದುಕು ನಿನಗೆ 1000 ಪ್ರಶ್ನೆಗಳಿಸಬಹುದು. ಸಂಕಟ ನಿನ್ನನ್ನು ಕುಗ್ಗಿಸಬಹುದು. ಜನರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೂ ನೀನು ನಿನ್ನಷ್ಟಕ್ಕೆ ನಿಂತು ಒಂದು ಹೆಜ್ಜೆ ಮುಂದಿಟ್ಟಾಗ ವಿಶ್ವವೇ ನಿನ್ನ ಪರವಾಗಿ ಚಲನೆ ಆರಂಭಿಸುತ್ತದೆ. ಬದುಕು ಬದಲಾವಣೆಗಳಿಗಾಗಿ ಹೆದರಬೇಡ. 2 ಉತ್ತಮ ಸಂಗತಿಗಳು ಮಾತ್ರ ಸಂಭವಿಸಬಹುದು. ಒಂದೇನು ಹೊಸ ಜೀವನ, ಇನ್ನೊಂದೇನು ಹೊಸ ಪಾಠ. ಬದುಕಿನಲ್ಲಿ ನಿಜವಾಗಿಯೂ ಬದಲಾಗಬೇಕು ಅಂದರೆ ನೀನು ಮೊದಲಿಗೆ ಯಾರಿಗೆ ತೋರಿಸೋಕೆ ಬದುಕಿದ್ದೀಯೋ ಅಲ್ಲಿ ನಿಂತು ನನಗೆ ಶಾಂತಿ ಕೊಡೋಕೆ ಬದುಕಲು ಪ್ರಾರಂಭಿಸು. ನಿನ್ನ ಪ್ರಯತ್ನವನ್ನು ಜಗತ್ತು ಕಡೆಗಣಿಸಬಹುದು, ಆದರೆ ಜೀವನ ಎಂದು ಕಡೆಗಣಿಸಲಾರದು. ಒಂದು ದಿನ ಅದು ನಿನ್ನ ಬಾಗಿಲಿಗೆ ಎಂದು ಹೇಳುತ್ತದೆ. ಇದು ನೀನು ಹೋರಾಡಿದ ಫಲ. ಅತಿಯಾದ ನಿರೀಕ್ಷೆ ಮನಸ್ಸನ್ನು ಖಾಲಿಗೊಳಿಸುತ್ತದೆ. ಅತಿಯಾದ ಪ್ರೀತಿ ಹೃದಯವನ್ನು ನೋಯಿಸುತ್ತದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಅದು ನಿನ್ನ ಬದುಕನ್ನೇ ಕಟ್ಟುತ್ತದೆ. ಒಮ್ಮೆ ಒಡೆದ ಹೃದಯ ಹಿಂದಿನಂತೆ ಪ್ರೀತಿಸುತ್ತಿರಬಹುದು, ಆದರೆ ಮುಂದೆ ತಪ್ಪು ವ್ಯಕ್ತಿಗೆ ಹೃದಯ ಕೊಡದಂತೆ ಅದನ್ನು ಬುದ್ಧಿವಂತನನ್ನಾಗಿ ಮಾಡುತ್ತದೆ. ನಿನ್ನ ಕನಸುಗಳು ಯಾರು ನಂಬಿಕೆ ಹಿಡಿದಿರಬಾರದು, ಆದರೆ ನಿನ್ನ ಕಾರ್ಯಕ್ಷಮತೆಯ ಮುಂದೆ ಒಂದು ದಿನ ಎಲ್ಲರೂ ಮೌನವಾಗುತ್ತಾರೆ. ಬೇಸೆತ್ತ ಮನಸ್ಸು ಬದಲಾವಣೆಯ ಅನುಭೂತಿ ಕೊಡುತ್ತದೆ, ಆದರೆ ಮುರಿದ ಮನಸ್ಸು ನಿನ್ನ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಧನ್ಯವಾದ. ಪಾರ್ಟ್ 2 ಬೇಕು ಎಂದರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನೀವೇನೋ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.